ಆ ಪುರಂದರದಾಸರ ಕೀರ್ತನೆ ಇದೆಯಲ್ಲ, ಅದು ಸಾವನ್ನು ಕುರಿತ ಕೀರ್ತನೆ. ಬಹುಶಃ ಮಗನ ಸಾವಿನ ಸಂದರ್ಭದಲ್ಲಿ ಅದನ್ನು ಬರೆದರು ಅಂತ ಒಂದು ಐತಿಹ್ಯ ಹೇಳುತ್ತೆ. ಸೊ ನಾನು ಸಾವಿಗೆ ಸಂಬಂಧಪಟ್ಟ ಭಾವಗೀತೆಗಳು, ಕೀರ್ತನೆಗಳು, ವಚನಗಳು ಹುಡುಕ್ತಾ ಇದ್ದೆ. ನಾನು ಮೊದಲೇ ಹೇಳಿದಾಗ ಎಲ್ಲ ನಾನೇ ಬರ್ಕೋಬೇಕು ಅನ್ನೋದು ಆಗಬಾರ್ದು ಅಂತ. ಗಿಳಿಯ ಪಂಜರದೊಳೆಲ್ಲ ಸಿಕ್ತು. ಅದನ್ನು ಬಿ ವಿ ಕಾರಂತರು ಬೇರೆ ಒಂದು ಟ್ಯೂನ್ನಲ್ಲಿ ರಂಗದಲ್ಲಿ ಅಳವಡಿಸಿ ತುಂಬ ಜನಪ್ರಿಯವಾಗಿತ್ತು. ಯಾವ ಮೋಹನ ಮುರುಳಿಗಿದ್ದ ಸವಾಲೇ ಮತ್ತೆ ಬಂತು ನಮಗೆ. ಅದನ್ನು ಯಥಾವತ್ ಬಳಸಬಾರ್ದು, ಬೇರೆದು ಮಾಡಬೇಕು. ಬೇರೆದು ಮಾಡಿದರೆ ಅದು ಅದಕ್ಕಿಂತ ಚೆನ್ನಾಗಿ ಆಗಬೇಕು, ಇಲ್ಲದ್ರೆ ಅಭಾಸ ಆಗಿಬಿಡುತ್ತೆ. ಆಗ ಆ ಕಾರಂತರ ಜನಪ್ರಿಯ ಶೈಲಿಯನ್ನು ಬಿಟ್ಟು ಬೇರೆ ಮಾಡಬೇಕು ಅಂತ ಹಠಕ್ಕೆ ಬಿದ್ವಿ ನಾವು ಅದರಲ್ಲಿ. ಎರಡನೇದು, ನನ್ನ ಹಿಂದಿನ ಚಿತ್ರದ ಕೊಟ್ರೇಶಿ ಕನಸುಗೆ ಸಂಗೀತ ನೀಡಿದಂಥ ಸಿ ಅಶ್ವಥ್ ಅವ್ರ ಕೈಲಿ ಹಾಡಿಸ್ಬೇಕು. ಸೊ ಮೊದಲ ಬಾರಿಗೆ ಮನೋಮೂರ್ತಿ ಅಶ್ವಥ್ ಅವ್ರ ಕಾಂಬಿನೇಷನ್ ಕೂಡ ಆಯ್ತದು. ಅದು ಹೇಗಿತ್ತು? ಯಾಕೆಂದ್ರೆ ಅವರು ಕೂಡ ಬಹಳ ಪ್ರಖ್ಯಾತ ಸಂಗೀತ ಸಂಯೋಜಕರು. ಸೊ ಹೌ ವಾಸ್ ಇಟ್ ಡೈರೆಕ್ಟಿಂಗ್ ಮ್ಯೂಸಿಕ್? ಇಲ್ಲ, ಯು ಡೋಂಟ್ ಡೈರೆಕ್ಟ್, ಯು ಲೆಟ್ ದೆಮ್ ಸಿಂಗ್. ಒಳ್ಳೆ ಸಿಂಗರ್ಸ್ಗೆ ಎಷ್ಟೋ ಜನ ಕೇಳ್ತಾರೆ, ನೀವು ಹೇಗೆ ಹಾಡಿಸಿದ್ರಿ? ನಾನು ಯಾರು ಹಾಡ್ಸೋಕೆ? ಅವರು, ಐ ಮೀನ್, ಹಿ ಆರ್ ಶಿ ಇಸ್ ದ ಸಿಂಗರ್, ದೇ ನೋ ಹೌ ಟು ಸಿಂಗ್. ಅಂಡ್ ಸಿ ಅಶ್ವಥ್ ಅವರು, ಹಿ ಡಿಡ್ ಅ ವಂಡರ್ಫುಲ್ ಜಾಬ್. ಆ್ಯಂಡ್ ಅವರು, ಹಿ ವಾಸ್ ರಿಯಲಿ ಇನ್ ಲವ್ ವಿತ್ ದಟ್ ಸಾಂಗ್. ಅದು ಬಂದಿದ್ರು ಪ್ರಸಾದ್ಗೆ. ಆ್ಯಂಡ್ ಇದನ್ನು ಚಂದ್ರು ಹೇಳಿರ್ತಾರೆ, ದಿಸ್ ವಾಸ್ ಅ ವೆರಿ ವೆರಿ ಚಾಲೆಂಜಿಂಗ್ ಸಾಂಗ್ ಫಾರ್ ಮೀ. ನನಗೆ ಇನ್ನೂ ನೆನಪಿದೆ, ದ ಪ್ರೀವಿಯಸ್ ನೈಟ್ ಇನ್ ಸಾಧಾರಣ ಇಲ್ಲೇ ಸೇಮ್ ಮನೇಲಿರುವಾಗ, ಮಿಡಲ್ ಆಫ್ ದ ನೈಟ್ ಐ ಕಂಪೋಸ್ ದಟ್ ಸಾಂಗ್. ಆ್ಯಂಡ್ ಆ ಟ್ಯೂನ್ ಮಾಡಿಬಿಟ್ಟು ನಾನು ನನ್ನ ಅಸಿಸ್ಟೆಂಟ್ ಕಳಿಸಿದೆ. ನೆಕ್ಸ್ಟ್ ಡೇ ವಿ ವೆಂಟ್, ಆ್ಯಂಡ್ ಅನ್ಫಾರ್ಚುನೇಟ್ಲಿ ಚಂದ್ರು ಲೈಕ್ ದ ಟ್ಯೂನ್ ಆ್ಯಂಡ್ ವಿ ರೆಕಾರ್ಡೆಡ್ ಇಟ್ ಪ್ರಸಾದ್ ಸ್ಟುಡಿಯೋಲಿ ಇನ್ ಕಂಠೀರ್ವ. ಸುಮಾರು ಮೆಮೊರೀಸ್ ಇದೆ ಅಲ್ಲ ಕಂಠೀರ್ವ ಪ್ರಸಾದ್ ಸ್ಟುಡಿಯೋದು ನಿಮ್ಮದು. ಇದೇ ಸಾಲಲ್ಲಿ ಮಾತಾಡ್ ಮಲ್ಲಿಗೆಯಲ್ಲಿ ಕೂಡ ಒಂದು ಹೋರಾಟದ ಗೀತೆಯನ್ನು ನೀವು ಆರಿಸ್ಕೊಂಡಿದ್ದೀರಿ. ಅದು ಕೂಡ ಆ ಗೀತೆಯು ಅದರ ಸಂಗೀತಕ್ಕೂ ಬಹಳ, ಈ ಗೀತೆ ಹೀಗೆ ನಾವು ಕಂಪೋಸ್ ಮಾಡಬಹುದಾ ಅಂತ ಅನ್ಸುತ್ತೆ. ಸೊ ಮೊದಲು ಸಾಹಿತ್ಯದ ಬಗ್ಗೆ ನೀವು ಹೇಳಿ, ಆ ಗೀತೆ ಬಗ್ಗೆ ಹೇಳಿ. ಅದು ನಮ್ಮ ಹೋರಾಟಗಾರ ಗೊಲ್ಲಹಳ್ಳಿ ಶಿವಪ್ರಸಾದ್ ಆತ ಬರೆದ ಹೋರಾಟದ ಗೀತೆ, ಹೋರಾಟಕ್ಕಾಗಿ ಚಳುವಳಿಗಾಗಿ ಬರೆದದ್ದು. ಅದನ್ನು ನಾನು ಆರಿಸಿಕೊಂಡೆ. ಆಮೇಲೆ ಮನೋಮೂರ್ತಿಯವರಿಗೆ ನಾನು ನಮ್ಮ ರಾಮನಗರದ ಹತ್ರ ಜನಪದ ಲೋಕಕ್ಕೆ ಕರ್ಕೊಂಡು ಹೋಗಿದ್ದೆ. ಹೋಗಿ ಇಡೀ ಜನಪದ ವಾದ್ಯಗಳನ್ನು ತೋರಿಸಿ, ಅಲ್ಲಿ ಜನಪದ ಗಾಯಕರನ್ನು ಸೇರಿಸಿ ಹಾಡಿಸಿ ಅವ್ರ ಹತ್ರ ಒಂಥರ ನಾವು ಅದಕ್ಕೊಂದು ನಮ್ಮದೇ ರೀತಿ ಆದ್ವಿ. ಒಂದು ಮಾಮೂಲಿ ಒಂದು 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 ಟ್ಯೂನ್ ಮಾಡಬೇಕು, ಒಂದು ಹಾಡು ಮಾಡಬೇಕು, ಆ ಥರ ಸಂದರ್ಭ ಅಲ್ಲ ಅದು. ಜಾಗತೀಕರಣದ ವಿರುದ್ಧ ಇದ್ದ ಹಾಡು. ಜಣ 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 ಕಾಂಚನದಲ್ಲಿ, ಅಮೇರಿಕಾದ ಲಾಂಛನದಲ್ಲಿ. ಆಮೇಲೆ ಸುದೀಪ್ ಅತಿಥಿ ನಟರಾಗಿ ಬಂದಿದ್ದರು. ಅವ್ರಿಗೆ ಅವರ ಒಂದು ಇರುವಿಕೆನ ಪ್ರೆಸೆನ್ಸ್ಗೆ ಸರಿಯಾದಂಥ ಹಾಡು ಹಾಕಬೇಕಾಗಿತ್ತು, ಹೋರಾಟದ ಗೀತೆ ಆಗಬೇಕಾಗಿತ್ತು. ಅದನ್ನು ಬಹಳ ಚೆನ್ನಾಗಿ ಕಂಪೋಸ್ ಮಾಡಿದರು. ಮತ್ತು ನಾನು ಗೊಲ್ಲಹಳ್ಳಿ ಶಿವಪ್ರಸಾದ್ ಕೂಡ ನಾನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೋಬೇಕು. ಆತನ ಸಾಹಿತ್ಯ ಅದು ಕೂಡ ತುಂಬ ಜನಕ್ಕೆ ಇಷ್ಟವಾದಂಥ ಒಳ್ಳೆಯ ಗೀತೆಯಾಗಿ ಶಾಶ್ವತವಾಗಿ ಇವತ್ತಿಗೂ ಜಾಗತೀಕರಣದ ಒಂದು ಪ್ರಶ್ನೆಗೆ ಉತ್ತರದ ಥರ ಆ ಹಾಡು ಇದೆ. ಅದನ್ನು ನಾನು ಬಳಸ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ಬಾನಲೆನಲ್ಲಿ ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಒಂದು ಗೀತೆ ಬಳಸ್ಕೊಂಡಿದ್ದೆ ಬೇರೆ ಟ್ಯೂನ್ನಲ್ಲಿ. ಆದರೆ ಇದು ಸಂದರ್ಭ ಬೇರೆ ಇತ್ತು, ಮಾತಾಡ್ ಮಲ್ಲಿಗೆ ಸಂದರ್ಭವೇ ಬೇರೆ ಇತ್ತು. ಅದನ್ನು ಸರ್ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು. ಪರ್ಟಿಕ್ಯುಲರ್ ಚಾಲೆಂಜಸ್ ಅಥವಾ ಅಲ್ಲಿ ಜನಪದ ಲೋಕಕ್ಕೆ ಹೋಗಿ ಫುಲ್ ಇನ್ಸ್ಪಿರೇಷನ್ ಸಿಕ್ಬಿಡ್ತಾ? ಅಲ್ಲೇ ಬಂತು ಇನ್ಸ್ಪಿರೇಷನ್. ಹೌದು, ಬಿಕಾಸ್ ಮಾತಾಡ್ ಮಲ್ಲಿಗೆ ನನಗೆ ಇಟ್ ವಾಸ್ ಮೈ ಫಸ್ಟ್ ಫೋಕ್ ಟೈಪ್ ಆಫ್ ಸಾಂಗ್ಸ್. ಸೊ ನನಗೆ ಚಂದ್ರು ಗಿವ್ ಮಿ ಲಾಟ್ ಆಫ್ ರೆಫರೆನ್ಸ್, ಕೆಸೆಟ್ ಟೇಪ್ಸ್ ಕೊಟ್ಟರು ಫೀಲ್ ತೊಗೊಳಕ್ಕೆ. ಆ್ಯಂಡ್ ಜನಪದ ಲಾಕ ಹೋಗಿ ವಿ ಸ್ಪೆಂಡ್ ಹೋಲ್ ಡೇ ದೇರ್. ಆ ಇನ್ಸ್ಟ್ರೂಮೆಂಟ್ಸ್, ಆ ಸೌಂಡಿಂಗು ಯಾವ ಥರ ನಾವು ಯೂಸ್ ಮಾಡ್ಬೋದು ಅಂತೆಲ್ಲ ಅದೆಲ್ಲ ನೋಡೋಕ್ಕೆ. ಆ್ಯಂಡ್ ಇದರಲ್ಲಿ ಅಗೇನ್ ಸಿ ಅಶ್ವಥ್ ಸ್ಯಾಂಗ್ ಫಾರ್ ಮೀ ಇನ್ ದಿಸ್ ಅಗೇನ್, ಜನ ಜನ. ಹೌದು, ಸಿ ಅಶ್ವಥ್ ಅವರ ಧ್ವನಿಯಲ್ಲೇ ಆ ಹಾಡು ಮೂಡಿ ಬಂದಿರೋದು. ಅಶ್ವಥ್ ಮತ್ತೆ ಎರಡನೇ ಸಲ ನಮ್ಮ ಚಿತ್ರದಲ್ಲಿ ಹಾಡು. ಮುಂದಿನ ಚಿತ್ರ ಒಲವೇ ಜೀವನ ಲೆಕ್ಕಾಚಾರ.